ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉಚ್ಚಲ ಬಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಸಿ ತರಂಗಾ ತವ ಶುಭ ನಾಮೇ ಜಾಹೇ तव सुभाषिष माहे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे माता की जय जय भारत माता की जय जय भारत माता की जय. ವಿಕ್ರಮ್ ಅವರ ಹುಟ್ಟಿದಬ್ಬ 36ನೇ ವರ್ಷದ ಹುಟ್ಟಿದಬ್ಬ ಸಲುವಾಗಿ ನಮ್ಮ ರುದ್ರಾಶ್ರಮಕ್ಕೆ ಬಂದು ಅವ್ರ ಕುಟುಂಬದವರು ನಮಗೆ ಉಪಹಾರ ನೀಡುತ್ತಾರೆ. ಅದರಿಂದ ಅವರಿಗೂ ಅವ್ರ ಕುಟುಂಬದವರಿಗೂ ದೇವರ ಆರೋಗ್ಯ ಭಾಗ್ಯ ಸುಖ ಸಂಪತ್ತಿನಂತ ಆಚರಿಸೋಣ. ಓಂ ಶ್ರೀ ಗಣೇಶಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಕನಕದುರ್ಗಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಅನ್ನದಾತ ಸುಖಿನೋ ಭವಂತು. ಅನ್ನದಾತ ಸುಖಿನೋ ಭವಂತು. ಅನ್ನದಾತ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಅಸತೋ ಮಾ ಸದ್ಗಮಯ. ತಮಸೋ ಮಾ ಜ್ಯೋತಿರ್ಗಮಯ. ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ ಎಲ್ಲರೂ ಟಿಫನ್ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ದೇಶದ ಎಲ್ಲ ಹೆಮ್ಮೆಯ ಹಬ್ಬವಾದ ಸ್ವಾತಂತ್ರ್ಯ ದಿನದ 80ನೇ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯ ಎಲ್ಲ ದೇಶದ ನಾಗರಿಕರಿಗೆ, ಅಲ್ಲ ಅಣ್ಣ ತಮ್ಮಂದರಿಗೆ, ಹುಡುಗಿಯರಿಗೆ. ಹಾಗೆ ಇವತ್ತು ನಮ್ಮ ಆತ್ಮೀಯ ಅಣ್ಣನವರಾದ ಹುಲಗಪ್ಪಣ್ಣನವರು ನಮ್ಮ ರವಿಚಂದ್ರನ್ ಅವರ ಮಗ ವಿಕ್ರಮ್ ಅವರ 36ನೇ ಹುಟ್ಟುಹಬ್ಬವನ್ನು ಇಲ್ಲಿ ಸೂರ್ಯಭವನ್ ಅನಾಥಾಶ್ರಮದಲ್ಲಿ ಬೆಳಗಿನ ಉಪಹಾರದೊಂದಿಗೆ ಎಲ್ಲ ನನ್ನ ಹಿರಿಯರಿಗೆ ಬೆಳಗಿನ ಉಪಹಾರ ಆಯೋಜನೆ ಮಾಡಿರ್ತಾರೆ. ಅವರಿಗೂ ತುಂಬ ಧನ್ಯವಾದಗಳು. ಇವರ ರವಿಚಂದ್ರನ್ ಮಗ ವಿಕ್ರಾಂತ್ ಅವರ ಸಿನಿಮಾ ಮುಂದೆ ಬರುವಂಥ ಸಿನಿಮಾ 100 ದಿನಗಳು ಪೂರೈಸಲಿ, ಅವರು ಕೂಡ ತಂದೆಯವರಂಗೆ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ರವಿಚಂದ್ರನ್ ಅವರ 91ರಲ್ಲಿ ರಿಲೀಸ್ ಅಂತ ಶಾಂತಿಕಾಂತಿ ಫಿಲ್ಮ್ ಇವತ್ತು ಇಡೀ ರಾಜ್ಯ ಮತ್ತು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಅದು ಸುದ್ದಿ ಮಾಡ್ತದೆ. ಆ ಸಿನಿಮಾದಲ್ಲಿ ಮತ್ತೆ ಇನ್ನೊಂದು ಸಾರಿ ರಿಲೀಸ್ ಆಗಿ ಅವ್ರಿಗೆ ಭಾಳ ದೊಡ್ಡ ಮಟ್ಟಿಗೆ ಅವ್ರಿಗೆ ಒಳ್ಳೆ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ನನ್ನ ಆತ್ಮೀಯ ರಾಜಣ್ಣವರಿಗೆ ತುಂಬ ಸಂತೋಷ. ಅವ್ರಿಗೇನೋ ಕೆಲಸ ಬಿಟ್ಕೊಂಡು ಇಲ್ಲಿ ಬಂದಿದ್ಕ ಇವತ್ತು ಕಾರ್ಯಕ್ರಮ ನಮ್ಮ ವಿಕ್ಕಿ ಸಾರ್ ಅಂತ ನಾವು ಕರಿತೀವಿ, ವಿಕ್ಕಿ ಬಾಸ್ ಅಂತೇಳಿ. ನಮ್ಮ ರವಿಚಂದ್ರ ಸರ್, ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ ಅವ್ರ ಮಗ ಪುತ್ರ ವಿಕ್ರಮ್ ರವಿಚಂದ್ರ ಅಂತ ಅವರು ನಾಳೆ ಬರ್ತಡೇ ಇದೆ ಅವರು. ಇವತ್ತು ಈ ಕಾರ್ಯಕ್ರಮ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಮುಗಿಸ್ಕೊಂಡು ನಾಳೆ ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇವತ್ತು ಒಂದು ಆಶ್ರಮದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ನನ್ನ ಸ್ನೇಹಿತರು ನಮ್ಮವರೆಲ್ಲ ಹಂಚಿಕೆ ನನಗೆ ಐಡಿಯಾ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ತುಂಬ ದಿನ ಆಯ್ತು ನಾನು ರಾಜಣ್ಣವ್ರಿಗೆ ಕರಿಬೇಕಂದ್ರೆ ಅದು ಆಗ್ತದಿಲ್ಲ. ಅದೇನು ಅವಕಾಶ ದೇವರು ಇವತ್ತು ನನಗೆ ಕೊಟ್ಟಿದ್ದಾನ. ಅಣ್ಣವರು ಏನೋ ಕೆಲಸ ಬಿಟ್ಕೊಂಡು ಬಂದಕ್ಕೆ ನನಗೆ ತುಂಬ ನನ್ನ ಕಡೆಯಿಂದ ನಮ್ಮ ಅಭಿಮಾನಿ ಕಡೆಯಿಂದ ಎಲ್ಲವೇ ತುಂಬ ಧನ್ಯವಾದಗಳು ಅಣ್ಣವ್ರಿಗೆ. ಆಮೇಲೆ ಇಲ್ಲಿ ಬಂದಂಥ ನಮ್ಮ ಆತ್ಮೀಯ ನಮ್ಮ ಅಣ್ಣವರಾಗಲಿ, ತಮ್ಮ ಆಗಲಿ, ನಮ್ಮ ಬಂಧು ಬಳಗ ಎಲ್ಲರೂ ಬಂದಿದ್ದೀವಿ. ಇವತ್ತು ನಮಗೆ ವಿಕ್ಕಿ ಸಾರ್ ಅಂದ್ರೆ ತುಂಬ ಇಷ್ಟ. ಅವರು ರವಿಚಂದ್ರ ಆದ ನಂತರ ಅವರು ದೊಡ್ಡ ಸ್ಟಾರ್ ಮಟ್ಟ ಆಗ್ಬೇಕಂತಂದೇಳಿ ತುಂಬ ಆಸೆ ಪಡ್ತಿದ್ದೆ. ಈ ಬಳ್ಳಾರಿ ಜಿಲ್ಲೆಗೆ ನನಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ, ಬೆಂಗಳೂರಿಂದ ನನಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ. ಹುಲಗಪ್ಪರು ತುಂಬ ಅದ್ಭುತವಾಗಿ ಅವ್ರ ಕಾರ್ಯಕ್ರಮಗಳು ಮಾಡ್ತಾರ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಒಳ್ಳೇದಲ್ಲ ಅವ್ರಿಗೆ ಮಾಡ್ಕೊಂಡು ಹೋಗ್ತಾರ ಅಂತಂದೇಳಿ ನಮ್ಮ PA ಇದ್ದಾರ ಪ್ರಭು ಸರ್ ಅಂತಂದೇಳಿ ಬೆಂಗಳೂರಲ್ಲಿ, ಅವರು ನನಗೆ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಈರೂರಲ್ಲಿ ನಮ್ಮ ನಾಗರಾಜ್ ಅಣ್ಣ ಅಂತ ಇದ್ದಾರ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರು ನನಗೆ ಸಪೋರ್ಟ್ ಮಾಡಿಬಿಟ್ಟು ಈ ಸ್ಥಾನ ನನಗೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ಹೇಳ್ಕೊಂತ ಇದ್ದೀನಿ. ಆಮೇಲೆ ಇಲ್ಲಿ ಬಂದಂಥ ನಮ್ಮ ತಮ್ಮ ರಾಜ ಆಗಲಿ, ನಮ್ಮ ಶೇಖರ್ ಆಗಲಿ, ನಮ್ಮ ಮಾವನವರಾಗಲಿ, ನಮ್ಮ ಅರಿಯಪ್ಪಣ್ಣವರು, ಆಮೇಲೆ ನಮ್ಮ ಹೊನ್ನೂರಪ್ಪಣ್ಣವರು, ಇವರೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿ ಅವ್ರು ಏನೋ ಕೆಲಸ ಇದ್ರು ಕೂಡ ಬಿಟ್ಕೊಂಡು ಇವತ್ತು ನಮ್ಮ ವಿಕ್ಕಿ ಬಾಸ್ ಅವ್ರಿಗೆ ಒಂದು ಬರ್ತಡೇ ವಿಶೇಷ ಮಾಡೋಕ್ಕೆ
ಬಂದಿದ್ದಾರೆ. ಅವ್ರಿಗೆ ಕೂಡ ನನ್ನ ಪರವಾಗಿ ತುಂಬ ಧನ್ಯವಾದಗಳು ಹೇಳ್ತಾರೆ. ಆಮೇಲೆ ನಮ್ಮ ಮೀಡಿಯಾದವರು ಅಣ್ಣವ್ರ ಪಾಪ ತುಂಬ ಅವ್ರಿಗೆ ಕೂಡ ಎಲ್ಲ ಹೋಗೋರಿದ್ರು, ಅವರು ಕೂಡ ಬಂದಿದ್ದಾರೆ ಅಂದ್ರೆ ನಮ್ಮ ಸಲುವಾಗಿ ಅವ್ರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ಕೊಡ್ತೀನಿ. ಇಲ್ಲಿರೋಂಥ ಆಶ್ರಮದ ನಮ್ಮ ತಂದೆ ತಾಯಿ ಅವ್ರಿಗೆ ಕೂಡ ನಾನು ಅವ್ರಿಗೆ ಪಾದಾರ್ಪಣೆ ವಂದನೆಗಳು ಮಾಡ್ತಾ ಇದ್ದೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.